ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಮಹಾಭಾರತದೊಳಗ ಪ್ರಶ್ನೆ ಮಾಡ್ಯಾರ ಯಕ್ಷನಿಗೆ, ಮುಗಿಲಾರದ ದುಃಖ ಯಾವುದು? ಎಂದೂ ಮುಗಿಯೋದಲ್ಲದು. ಒಂದೊಂದು ದುಃಖ ಕೆಲವೊಂದು ದಿವಸ ಇರ್ತಾವೆ. ಈ ನೆಗಡಿ ಬಂತಂದ್ರೆ ಸೀನದು, ಕೆಮ್ಮದು, ಮೂಗು ಬಾರಿಸ್ಕೊಂಬ ದಿನ ಭಾಳ ಮಂದಿ ಅಂತಾರೆ 3-4 ದಿನ ಇರ್ತದೆ. ತಗೋರಿರ್ತಾವೆ, ಗೋಧಿ ತಗೊಂಡ್ರು ಇರ್ತದ, ತಗೊಳ್ಳೋದು ಹೋದ್ರು ಇರ್ತದೆ, ತಾನೇ ಕಮ್ಮಾಗ್ತದಂತ. ಕೆಲವೊಂದು ರೋಗ ವಾರ ಇರ್ತಾವೆ, 15 ದಿನ ಇರ್ತಾವೆ, ತಿಂಗಳು 2 ತಿಂಗಳು ಇರ್ತಾವೆ, ಸೀಸನ್ದಾಗ ಇರ್ತಾವೆ. ಸೀಸನ್ ಹೋಯ್ತಂದ್ರೆ ಇರಂಗಿಲ್ಲ. ದಮ್ಮದು ಆಗಿಬೇಕು ನೋಡ್ರಿ ನೀವು. ಮಳೆಗಾಲದಾಗ ಚಾಲು ಆಯ್ತಂದ್ರೆ ಬ್ಯಾಸಿಗೆದಾಗ ಮತ್ತೆ ಮಸ್ತ್ ಇರ್ತಾವೆ. ಸೀಸನ್ ವೈಸ್ ರೋಗ ಕೆಲವೊಂದು ಇರ್ತಾವೆ. ಆದ್ರೆ ಒಂದು ರೋಗ ಹಿಂಗದ, ಪುತ್ರ ಶೋಕ ನಿರಂತರ. ಶಾಸ್ತ್ರದೊಳಗೆ ಹೇಳ್ಯಾನ ಧೃತರಾಷ್ಟ್ರ. ಒಂದು ದುಃಖ ಹಿಂಗದ, ತನ್ನ ಕಣ್ಣೆದ್ರೆ ವಯಸ್ಸಿಗೆ ಗಳಿಸ್ಲಿಕ್ಕೆ ಬಂದಿದ್ದ ಮಗ ನೌಕರಿ ಆಗಿ ಅವ ಜಾಯಿನ್ ಆಗವಿರಬೇಕು ಅಥವಾ ಜಾಯಿನ್ ಆಗಿ ಬಂದಿರಬೇಕು, ಅವ ಸತ್ತು ಹೋಗಿರ್ಬೇಕು. ಯಾರು ಏನು ಹೇಳಿ ಮರೆಸೋರಿದ್ರಿ ಅದಕ್ಕೆ? ಯಾವ ಪುಸ್ತಕ ಓದಿ, ಯಾವ ತೀರ್ಥ ಕ್ಷೇತ್ರ ತಿರುಗಿ, ಯಾವ ಸ್ವಾಮಿ ಬಲ್ ಹೋಗಿ, ಯಾವ ಗುರುವಿನ ಬಲ್ ಹೋಗಿ ಆ ದುಃಖ ಕಮ್ಮಿ ಮಾಡ್ಕೊಂಬೋರಿದ್ರಿ ಪ್ರಪಂಚದೊಳಗೆ? ಧೃತರಾಷ್ಟ್ರ ಅಂತಾನ, ಅವನಿಗೆ ಹೇಳ್ತಾ ಇದ್ದಾನೆ ವಿದುರ, ಪುತ್ರ ಶೋಕ ನಿರಂತರ. ಅದು ಮುಗಿಯೋದಲ್ಲ, ಅದು ದಿನ ಕಟ್ಟಿಗೆ ಹೆಂಗೆ ಹುಳ ಕೊರೀತದಲ್ಲ ಹಂಗೆ ಇವನಿಗೆ ಕೊರೀತಾನ. ಪ್ರಪಂಚದೊಳಗೆ ಭಾಳ ಮಂದಿ ಅನುಭವ ಇದೆ ಇದು, ಒಬ್ಬರಿಬ್ಬರದಲ್ಲ. ಅದರ ಸಲುವಾಗಿ ಆಗಂತಾನ ಅವನ ಬಾಯಾಗ ಒಂದು ಮಾತು ಬರ್ತದೆ, ಹೆಜ್ಜೆ ಕಣ್ಣೀರು ಸೋರ್ತಾವ. ಏನಂತಾನ? ನನಗೆ ಸೆಟ್ವಿ ಹಣೆ ಬರೋಬ್ಬರಿ ಬರ್ತಿಲ್ಲ. ನನಗಳ ಅವ ಹೋದ, ನನಗಳ ಸಲಕ್ಕೆ ಇಕ್ಕಾನ ಇಲ್ಲಿ ಮಾತು ಕೇಳಿದೀವಲ್ಲ. ಅವ ಹೋದ ಬಹಳ ಸಲಕ್ಕೆ ನನಗೆ ಇಕ್ಕಾನೆ ಅಂದಮೇಲೆ ಸಂಸಾರ ಇಟ್ಟು ದುಃಖ ಇರಬೇಕು. ಆಗ ಜೀವ ವಿಚಾರ ಮಾಡ್ತದಂತ, ಇವೆಲ್ಲ ಮುಂದೆ ಹೋದ್ಮೇಲೆ ಹೀಗೆಲ್ಲ ಆಗವವ, ನಾ ಇದು ಏನು ಮಾಡಬಾರ್ದು. ಏನು ಮಾಡಬೇಕು ಅಂದ್ರೆ, ಇವೆಲ್ಲ ತಪ್ಪಿಸ್ಕೋಬೇಕಂದ್ರೆ ಪರಮಾತ್ಮನ ಭಜನೆ ಒಂದು ಮಾಡಬೇಕು. ಭಗವಂತನ ಪಾದ ಹಿಡ್ಕೊಂಡ್ರೆ ಇದು ಸಾಧ್ಯ ಆಯ್ತದ. ಹಿಂದೆ ಮಾಡಿದ ತಪ್ಪು ಈಗ ಮುಂದೆ ಮಾಡಬಾರ್ದು. ಹಿಂದಿನ ಜನ್ಮದೊಳಗೆ ಪರಮಾತ್ಮನ ಭಜನೆ ಮಾಡಿಲ್ಲ, ಶಾಸ್ತ್ರ ಕೇಳಿಲ್ಲ, ಪರಮಾತ್ಮನಿಗೆ ನೋಡಲಿಲ್ಲ, ಆತ್ಮನಿಗೆ ತಿಳಿಲಿಲ್ಲ. ಅದು ಹಿಂದಣ ಜನ್ಮ ಏನಾದರೂ ಆಗಲಿ, ಮುಂದಾದರೂ ಕರುಣಿಸ ಚನ್ನಮಲ್ಲಿಕಾರ್ಜುನ. ಆಗ ನನಗೆ ತಿಳಿದಿಲ್ಲ, ಹಿಂದಿಂದ ಹೋಗ್ಯದೀಗ ಅದಕ್ಕೇನು ಮಾಡ್ಲಿಕ್ಕೆ ಬರ್ತದ? ನಮ್ಮ ಕೈಯಾಗಿಲ್ಲ. ಅನಂತ ಜನ್ಮ ಹೋಗ್ಯಾವ, ಅವು ನಮ್ಮ ಕೈಯಾಗಿಲ್ಲ. ಈಗ ಇದು ಸುಧಾರಿಸ್ಕೊಂಬಂದು ನಮ್ಮ ಕೈಯಾಗಲ್ಲ, ಇದು ಸುಧಾರಿಸೋದು ನಮ್ಮ ಕೈಯಾಗಲ್ಲ. ಅದಕ್ಕೆ ಮಹಾತ್ಮರಂತಾರ, ಆಯುಷ್ಯ ನಡೀತು, ಇನ್ನ ನಿನಗೆ ಪರಮಾತ್ಮನೊಳಗೆ ನಂಬಿಕೆ ಬರುವಲ್ದು, ಗುರುವಿನೊಳಗೆ ನಂಬಿಕೆ ಬರುವಲ್ದು, ವೇದ ಪುರಾಣದೊಳಗೆ ನಂಬಿಕೆ ಬರುವಲ್ದು. ನನ್ನ ಆತ್ಮ ಉದ್ಧಾರ ಮಾಡ್ಕೋಬೇಕಂತ ನಿನಗೆ ಅನಿಸಲ್ದು. ಆಯುಷ್ಯ ನಡೀತು. ಹೋದ ಆಯುಷ್ಯ ವಾಪಸ್ ಬರ್ತದೇನ್ರಿ? ಬಯಸ್ಸರತಿ ವಿಶ್ವಾಸವು ಪ್ರವರ್ತತೆ. ಹೊರಗೆ ಹೋಗಿದ ಗಾಳಿ ಬರ್ತದೇನು? ಶರೀರ ರೋಗ ಇಲ್ದಂಗೆ ಹಿಂಗೆ ಕೊನಿತನ ಇರ್ತದಂಬದು ಅದ ಏನ್ರಿ? ಎಲ್ಲ ರಾಶಿ ಅದ. ಏನಂತ? ಯಾರ ಕೈಲಿ ಮಾಡಿಸ್ಕೊಳ್ಳಾರ್ದಂಗ ಒಂದು ಗ್ಲಾಸ್ ನೀರು ಸಹಿತ ಯಾರ ಕೈಲಿ ತಗೊಂಬಲ್ಲಾರ್ದಂಗ ಇದು ನಡೀತಾನೆ ಹೋಗ್ಬೇಕು ನೋಡಿ. ಅಕ್ಕ, ನಿಮ್ಮ ಅಪ್ಪನ ಗಂಟ ತಿಂದದ್ದು ಯಾರಿಗೆ ಬೇಡಾಗಿದ್ದು? ಎಲ್ಲರಿದೆ ಅಂತಾರಲ್ಲ, ಆಗ್ಬೇಕಲ್ಲ, ಯಾಕೆ ಆಗಲ್ದು? ಬಸವಣ್ಣವ್ರಂದರು, ದೇವ್ರಿಗೆ ಏನಂತ ತಿಳ್ಕೊಂಡಿದ್ದೀವಿ? ದೇವ್ರು ನಮ್ಗ ನಾ ಇದೊಂದೇ ಬೇಡ್ಲತ್ತಿದ, ಏನು? ಯಾರ ಕೈ ಏನು ಮಾಡಿಸ್ಕೊಂಬಂದಂಗೆ ಕಣ್ಣು ಮುಚ್ಚಬೇಕು ದೇವ್ರು. ಬಸವಣ್ಣನ ನಿನ್ನ ಮಾತು ದೇವ್ರು ಕೇಳ್ತಿಲ್ಲ, ಕೇಳಂತದ ನೀ ಏನು ಮಾಡಿದೆ ಏನಾರ? ಈಗ ಯಾರಿಗಾರ ನೀವು ಏಸನ್ ಮಾಡಿದ್ರಿ, ನಿಮ್ಮ ಏಸನ್ದಾಗ ಇದ್ದ ಅಂದ್ರೆ ಸಿಟಿದಾಗ ಹೋಗೋದದ ನಡಿ ಅಂದ್ರೆ ಅವ್ನು ಅಲ್ಲಕ್ಕೆ ಬರಲ್ಲ, ಅವ್ನಿಗೆ ಏಸೆ ಕೆಲಸ ಇರಲ್ಲ. ಮಜಬೂರಿಗಾರ ಮಾತು ಕೇಳ್ಬೇಕಾಗ್ತದೆ. ಈಗ ನಾವು ಅಂದಾಗ ಬರ್ತಾನ್ರಿ, ನಾವು ಅಂದಾಗ ಅವ್ರ ಮನೆ ಮದಿ ಇತ್ರಿ, ನಮ್ಮ ಮನ್ಯಾಗ ಮದಿ ಇತ್ರಿ, ಪಾಪ ಕರೀಲಾರ್ದೇ ಬಂದು ಬೆಳತನ ಕುಂತಾನ್ರಿ. ಆಮೇಲೆ ಏನಪ್ಪ ಅಂದ್ರೆ ನಮ್ಮ ಮನ್ಯಾಗ ಬರ್ತಾನ್ರಿ, ಯಾವಾಗೂ ತೊಟ್ಟಲಿದ್ದಾಗ ಬಂದು ನಿಂತ್ರಿ, ಬಟ್ಟಲಿದ್ದಾಗ ಬಂದು ನಿಂತ್ರಿ, ಎಲ್ಲ ಟೈಮಿಗೆ ಮಾಡ್ಯಾನ್ರಿ. ಅವ್ನ ಗುಣ ನಮ್ಮ ಮೇಲೆ ಅದ ರೀ. ಅದಕ್ಕೆ ಅವನ ಮನೆಗೆ ಮದಿ ಇದ್ದರೆ ನಾವು ಹೋಗಿ ನಿಂತಿರ್ಬೇಕು. ಹೋಗಲ್ಲ ಹೋದ್ರೆ ಹೆಂಗೈತದ್ರಿ? ಅವ್ರು ನಮ್ಮ ಮನೆಗೆ ಬಂದಾಗ ಅವ್ರು ಏಸನ್ ಅದ ನಮ್ಮ ಮಾಡಿದವ್ರ ಮನೆಗೆ ಹಿತಾರಲ್ಲ. ಇದು ಸೀದಾದಲ್ಲ ಮಾತು. ನಿನ್ನ ಮಾತು ದೇವ್ರು ಕೇಳುವಂಗ, ದೇವ್ರು ನೀ ಅಂದಂಗ ಮಾಡಂಗ ದೇವ್ರೇನು ನಿನ್ನ ಋಣದಾಗನ. ಅವನ ಕೆಲಸ ನೀ ಏನು ಮಾಡಿದೆ? ಏನು ನಸ್ಕಿನಾಗೆ ಶಿವ ಅಂದೆ, ಏನು ಪೂಜಾ ಮಾಡಿದೆ, ಏನು ಕಣ ತುಂಬ ದೇವ್ರಿಗೆ ನೋಡಿದೆ. ಬಸವಣ್ಣವ್ರು ಬರ್ದು, ನಯನದಲ್ಲಿ ಮೂರುತಿ ತುಂಬಿ, ಕಿವಿಯಲ್ಲಿ ಕೇರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ತುಂಬಿಕೊಳ್ಳೋ ದೇವರಿಗೆ ಅಂತ ಹೇಳದ. ನಾವು ತುಂಬಿಕೊಂಡಿದ್ದೆ ಬ್ಯಾರೆ. ದೇವ್ರು ಒಂದು ಬಿಟ್ಟು ಎಲ್ಲ ತುಂಬಿಕೊಂಡಿದ್ದೇವೆ ನೋಡ್ರಿ ನಮ್ಮ ಬ್ಯಾಗಿನ. ನಾಳೆಗೆ ಸಾಯುದದ, ಲಗೇಜ್ ಬ್ಯಾಗ್ ತಯಾರದ, ದೇವ್ರು ಒಂದೇ ಇಲ್ಲ ನಮ್ಮ ಬ್ಯಾಗಿನ.
ಹೆಣ್ಣು ಹೊನ್ನು ಮಣ್ಣು ಹೊಲ ಮನಿ ಅದು ಇದು ಕೆಲಸಿಗೆ ಬಂದಿರೋ ಸಾಮಾನು ನೀವು ನೋಡಿರ್ಬೇಕಾರ. ಪ್ರತಿ ವರ್ಷ ದಸರಾಕ್ಕೆ ನೀವು ಮನಿ ಝಾಡ್ಸಾಗ ಭಾಟಿ ಮೇಲ ಉಪಯೋಗಕ್ಕೆ ಬರೋದೇ ಜಾಸ್ತಿ ಇರ್ತಾವೆ. ಜಾಗ ಇಡ್ಲಕ್ಕೆ ಕಾಲು ಇಡ್ಲಕ್ಕೆ ಜಾಗ ಇರಂಗಿಲ್ಲ, ಎಂದೂ ಉಪಯೋಗ ಬರಂಗಿಲ್ಲ. ಖರೆ ಅವು ಭೇಟ ಧೈರ್ಯ ನಮ್ಗೆ ಆಗಂಗಿಲ್ಲ. ಇವು ಉಪಯೋಗಕ್ಕೆ ಬರಲ್ಲ ಅಂತ ಗೊತ್ತಿದ್ವಿ, ಮತ್ತೆ ಝಾಡ್ಸಲ್ಲೇ ಇಡ್ತೇವೆ. ಬೇಕ್ರಿ ಮನ್ಯಾಗ 4 ಮಂದಿ ಇದ್ದೇವಂದ್ರೆ 4 ಭಾಂಡೆ ಆದ್ರೆ ಸಾಕು. 4 ತಾಟು, ಒಂದು ಅರ್ಧ ಕಿಲೋ ಅನ್ನ ಕುದಿಯೋದು, ಬ್ಯಾಳೆ ಕುದಿಯೋದು, ಒಂದು 4 ಮಂದಿಗೆ ಸಾಲ್ತದಲ್ಲ ಅದು 1 ಕಿಲೋದ ಅನ್ನೋದು ಇಟ್ರಿ ನೀವು. ಉಪಯೋಗಕ್ಕೆ ಬಿಡವು ಏಸಿರ್ತಾವ, ಉಪಯೋಗ ಮಾಡ್ಲಾರ್ದ್ಮೇಲೆ ಭಾಟಿ ವಜ್ಜಿಯಾಗಿ ಏಸಿರ್ತಾವ. ಸುಳ್ಳು ಹೇಳ್ತೀನಿ ನಾನು. ಏಸಿರ್ತಾವ ಮನ್ಯಾಗ ಏನು ಸುದ್ದಿ? ಅವು ವರ್ಷಿಗೊಮ್ಮೆ ತೆಗೆದ ಅಂಗಳ ತುಂಬ ಇಟ್ರಂದ್ರ ಹುಚ್ಚುಡಿತದ. ಅವು ಮತ್ತ ವರ್ಷಿಗೊಮ್ಮೆ ದಸರಿಗೆ ಅವು ಹೊರಗೆ ತೆಗೆದು ಮತ್ತ ಕಟ್ಟಿ ಮ್ಯಾಲಿಡೋದು. ಉಪಯೋಗಕ್ಕೆ ಬೀಳ್ತಾವ. 4 100 ಕಟ್ಟಿಟ್ಟಿದ್ದೆವು. ಹಂಗ ಸಂಸಾರ ನಮ್ಮ ಬದುಕಿಗೆ ಉಪಯೋಗಕ್ಕೆ ಬೀಳ್ತದ. 4% ಸಂಸಾರ ತುಂಬಿಕೊಂಡಿದೆ ಬೀಟೆಲ್ಲ ಹೆಂಗಾಗ್ತದ?